ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ತ್ಯಾಗರಾಜ್. ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ಸೊ ಇನ್ನ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ನಮ್ಮ ಚಾನಲ್ಗೆ ಏನ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಅದೇ ರೀತಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ, ಯಾಕಂದ್ರೆ ಪ್ರತಿ ಒಂದೊಂದು ನೋಟಿಫಿಕೇಶನ್ ಏನಾಗುತ್ತೆ ಅಂದ್ರೆ ನಿಮ್ಗೆ ಬಂದು ತಲುಪುತ್ತೆ. ನೀವು ಪ್ರತಿ ಒಂದೊಂದು ವಿಡಿಯೋನ ಈಸಿಯಾಗಿ ವಾಚ್ ಮಾಡಬಹುದು. ಸೊ ಹಾಗಿದ್ರೆ ಇವತ್ತಿನ ಕ್ಲಾಸ್ದಾಗ ಏನ್ ಮಾಡೋಣ ಅಂದ್ರೆ ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಂತೆ ಕ್ವಶನ್ ಗಳನ್ನ ಡಿಸ್ಕಷನ್ ಮಾಡೋಣ ಅಂತ. ಸೊ ಹಾಗಿದ್ರೆ ಇವತ್ತಿನ ಮೊಟ್ಟ ಮೊದಲ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಫಸ್ಟ್ ಕ್ವಶನ್, ಓಕೆ ನೋಡ್ರಿ, ಇಲ್ಲಿ ಕಂಪ್ಲೀಟ್ ದ ಸೀಕ್ವೆನ್ಸ್ ಅಂತ ಕೊಟ್ಟಾರ. ಕಂಪ್ಲೀಟ್ ದ ಸೀಕ್ವೆನ್ಸ್ ಅಂತ ಕೊಟ್ಟಾರ. ಹಾಗಿದ್ರೆ ಕೊಟ್ಟಂತ ಸೀಕ್ವೆನ್ಸ್ ಏನೈತೆ ಅಂದ್ರೆ ಡಿ ಇ ಎಫ್ ಕಾಮ ಇದೆ. ನೆಕ್ಸ್ಟ್ ಒನ್ ಅಂತ ಬರ್ದಾರಿ, ಒನ್ ಡಿ ಇ ಎಫ್ ಅಂತ ಬರ್ದಾರ. ನೆಕ್ಸ್ಟ್ ಕಾಮ ಒನ್ ಡಿ ಒನ್ ಇ ಎಫ್ ಅಂತ ಬರ್ದಾರ. ಓಕೆ, ಹಾಗಿದ್ರೆ ನೆಕ್ಸ್ಟ್ ನಂಬರ್ ಯಾವ್ದು ಬರ್ತೈತಿ ಕ್ವಶನ್ ಮಾರ್ಕ್ ಕಟ್ಟಾರ. ಇಲ್ಲಿ ಏನ್ರಿ ನೆಕ್ಸ್ಟ್ ಕ್ವಶನ್ ಮಾರ್ಕ್ ಆಗಬೇಕಾಗಿತ್ತು. ನೆಕ್ಸ್ಟ್ ಸೀಕ್ವೆನ್ಸ್ ಯಾವ್ದು ಬರುತ್ತೆ ಅಂತ ಕೇಳಿದಾರೆ. ಸೊ ಹಾಗಿದ್ರೆ ಇಲ್ಲಿ ನೋಡ್ರಿ, ಫಸ್ಟ್ ಏನ್ ಮಾಡ್ಯಾರಿ, ಓನ್ಲಿ ಜಸ್ಟ್ ಡಿ ಇ ಎಫ್ ಅಂತ ಅಷ್ಟ ಬರ್ತಾರೆ. ಜಸ್ಟ್ ಏನ್ ಬರ್ದಾರಿ, ಡಿ ಇ ಎಫ್ ಅಂತ ಬರ್ದಾರ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಯಾರಿ, ಡಿ ಒಂದು ಬರ್ದಾರ, ಇ ಮತ್ತೆ ಎಫ್ ಅನ್ನ ಯಾಸ್ ಇಟ್ ಇಸ್ ಸೇಮ್ ಬರ್ದಾರ. ಸೊ ಅದಾದ ನಂತರ ನೆಕ್ಸ್ಟ್ ಡಿ ಒನ್ ಮಾಡ್ಯಾರಿ, ಇ ಒನ್ ಮಾಡ್ಯಾರ, ಎಫ್ ಯಾವುದೇ ರೀತಿಯಾದಂತ ಅಂಕಿಯನ್ನ ಬರ್ದಿಲ್ಲ. ಸೊ ಕರೆಕ್ಟಾ. ಸೊ ಹಾಗಿದ್ರ ನೆಕ್ಸ್ಟ್ ಯಾವ ಸಿರೀಸ್ ಬರುತ್ತಂದ್ರೆ ಡಿ ಒನ್ ಆಯ್ತು, ಇ ಒನ್ ಆಯ್ತು, ನೆಕ್ಸ್ಟ್ ಎಫ್ ಒನ್ ಇದ್ದಿದ್ದನ್ನ ನೋಡ್ಬೇಕ್ರಿ. ಎಫ್ ಒನ್ ಇದ್ದಿದ್ದು ಎಲ್ಲಿದ್ರಿ, ಇಲ್ಲಿ ಎಫ್ ತ್ರೀ ಇದಂದ್ರೂ ಬರಕ್ ಚಾನ್ಸೇ ಇಲ್ಲ. ಓಕೆ, ನೆಕ್ಸ್ಟ್ ಎಫ್ ತ್ರೀ ಇದು ಕೂಡ ಬರಕ್ ಚಾನ್ಸ್ ಇಲ್ಲ. ಹಾಗಿದ್ರೆ ಎಫ್ ಒನ್ ಎಲ್ಲಿದೆ ನೋಡಿ, ಎಫ್ ಒನ್, ಡಿ ಒನ್, ಇ ಒನ್, ಎಫ್ ಒನ್. ಹಾಗಿದ್ರೆ ಆಪ್ಷನ್ ನಂಬರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಯಾವ್ದು ಬರುತ್ತೆ, ಒನ್ ಡಿ ಒನ್ ಇ ಒನ್ ಎಫ್, ಒನ್ ಇ ಒನ್ ಡಿ ಒನ್ ಇ ಒನ್ ಎಫ್. ನೆಕ್ಸ್ಟ್ ಒಳಗೂ ಕೂಡ ಎಲ್ಲ ಟೂ ಟೂ ಇದೆ, ಇದು ಕೂಡ ಬರಕ್ ಚಾನ್ಸ್ ಇಲ್ಲ. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದು ಅಂದ್ರೆ ಆಪ್ಷನ್ ನಂಬರ್ ಸಿ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಹಾಗಿದ್ರೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಓಕೆ ನೋಡ್ರಿ, ಇದು ಕೂಡ ಕಂಪ್ಲೀಟ್ ದ ಸೀರೀಸ್ ಅಂತ ಕೊಟ್ಟಾರ. ಕಂಪ್ಲೀಟ್ ದ ಸೀರೀಸ್ ಅಂತ ಕೊಟ್ಟಾರ. ಎ ಕೊಮ ಬಿ ಕೊಮ ಡಿ ಕೊಮ ನೆಕ್ಸ್ಟ್ ಕ್ವಶನ್ ಮಾರ್ಕ್ ಗ್ಯಾಪ್ ಇದೆ, ನೆಕ್ಸ್ಟ್ ಕೆ ಅಂತ ಕೊಟ್ಟಾರ. ಓಕೆ ನೋಡ್ರಿ, ಫಸ್ಟ್ ಏನ್ ಮಾಡ್ಯಾರ ಅಂದ್ರೆ ಡಿಫ್ರೆನ್ಸ್ ಎ ದಿಂದ ಬಿ ಬರ್ದಾರ. ಇಲ್ಲಿ ಏನಾಗಿತ್ತು ಅಂದ್ರೆ ಓನ್ಲಿ ಜಸ್ಟ್ ಪ್ಲಸ್ ಒನ್ ಆಗಿದೆ. ಇಲ್ಲಿಂದ ಏನಾಗಿದ್ರಿ, ಪ್ಲಸ್ ಒನ್ ಆಗಿದೆ. ಸೊ ಹಾಗಿದ್ರೆ ಬಿ ದಿಂದ ಏನಾಗಿದ್ರಿ, ನೆಕ್ಸ್ಟ್ ಡಿ ಆಗಿದೆ. ಬಿ ದಿಂದ ಸಿ ಡಿ, ಇಲ್ಲಿ ಏನ್ ಮಾಡ್ಯಾರಿ, ಪ್ಲಸ್ ಟೂ ಅನ್ನ ಮಾಡಿದ್ರ. ಹಾಗಿದ್ರೆ ಇಲ್ಲಿ ಎಷ್ಟು ಮಾಡ್ಯಾರಿ, ಪ್ಲಸ್ ಟೂ ಅನ್ನ ಮಾಡ್ಯಾರ. ಸೊ ಹಾಗಿದ್ರೆ ನೆಕ್ಸ್ಟ್ ಡಿ ದಿಂದ ಎಷ್ಟ್ ಆಗ್ಬೇಕ್ರಿ, ಪ್ಲಸ್ ಟೂ ಆದ ನಂತರ ಪ್ಲಸ್ ತ್ರೀ ಆಗ್ಬೇಕಲ್ಲ. ಡಿ ಆದ ನಂತರ ಇ ಎಫ್ ಜಿ. ಹಾಗಿದ್ರೆ ಕರೆಕ್ಟ್ ಇಲ್ಲಿ ಯಾವ್ದು ಬರುತ್ತಂದ್ರೆ ಜಿ ಬರುತ್ತೆ. ಓಕೆ, ಇಲ್ಲಿ ಜಿ ಬರುತ್ತಂದ್ರೆ ನೆಕ್ಸ್ಟ್ ಕೂಡ ಕರೆಕ್ಟ್ ಇರ್ಬೇಕಲ್ರಿ. ನೆಕ್ಸ್ಟ್ ಇಲ್ಲಿ ಎಷ್ಟ್ ಆಗ್ಬೇಕ್ರಿ, ಪ್ಲಸ್ ಫೋರ್ ಆಗ್ಬೇಕಲ್ಲ. ಜಿ ಎಚ್ ಐ ಜೆ ಕೆ. ಹಾಗಿದ್ರೆ ಇಲ್ಲಿ ಕೂಡ ಏನಾಗುತ್ತೆ, ಜೆ ಕೆ ಬರುತ್ತೆ. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ನಂಬರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಫಸ್ಟ್ ಏನ್ ಮಾಡ್ಯಾರ್ರಿ, ಪ್ಲಸ್ ಒನ್ ಮಾಡ್ಯಾರ, ಪ್ಲಸ್ ಟೂ ಮಾಡ್ಯಾರ, ಆಮೇಲೆ ಪ್ಲಸ್ ತ್ರೀ ಮಾಡ್ಯಾರ, ಪ್ಲಸ್ ಫೋರ್ ಮಾಡ್ಯಾರ. ಸೊ ಹಾಗಿದ್ರೆ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಯಾವ್ದು ಅಂದ್ರೆ ಆಪ್ಷನ್ ನಂಬರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಇದೇನ್ರಿ, ಸಾಲೋ ಅಂತ ಕೊಟ್ಟಾರ. ಸಾಲೋ ಅಂತ ಹಿಂಗ್ ಕೊಟ್ಟಾರ. ಹಾಗಿದ್ರೆ ಅಂಕಿಗಳ ಯಾವ ಕೊಟ್ಟಾರ, 2.81 ಪ್ಲಸ್ 0.02 ಪ್ಲಸ್ 0.01 ಅಂತ ಕೊಡ, 0.01 ಅಂತ ಕೊಡ. ಎಲ್ಲ ಕೂಡ್ಸತ್ ಅಂದಾರ. ಕೂಡ್ಸತ್ ಅಂದ್ರೆ ಇಟ್ ಮೀನ್ಸ್ ಏನ್ರಿ, ಎಲ್ಲ ಸ್ಟ್ರೇಟ್ ಆಗಿ ನೀವು ಬರ್ಕೊಂಡ್ಬಿಡ್ರಿ. ಈಸಿಯಾಗಿ ನಾವು ಏನ್ ಮಾಡ್ಬೋದು ಅಂದ್ರೆ ಎಡಿಷನ್ ಅನ್ನ ಮಾಡ್ಬೋದು. 0.002 ಹಾಗಿದ್ರೆ ನೆಕ್ಸ್ಟ್ 0.01. ಓಕೆ ನೋಡ್ರಿ, ಎಲ್ಲವನ್ನ ಏನ್ ಮಾಡ್ಬೇಕ್ರಿ, ಎಡಿಷನ್ ಅನ್ನ ಮಾಡ್ಬೇಕು, ಮೂರನ್ನ ಕೂಡ್ಸ್ಬೇಕು. ಸೊ ಇಲ್ಲಿ ನೋಡ್ರಿ, ಪಾಯಿಂಟ್ ಆದ ನಂತರ ಮೂರು ಕಡೆ ಪಾಯಿಂಟ್ ಆದ ನಂತರ ನೆಕ್ಸ್ಟ್ ಅಂಕಿಗಳನ್ನ ಶಿಫ್ಟ್ ಮಾಡ್ಬೇಕ್ರಿ. ಬರೆಯುವಾಗ ಕರೆಕ್ಟ್ ಬರಿತಾ ಇರಬೇಕು. ಫಸ್ಟ್ ಏನ್ ಮಾಡ್ಬೇಕಂದ್ರೆ ರೈಟ್ ಸೈಡ್ ದಿಂದ ಕೂಡ್ಸ್ಕೊತ ಹೋಗ್ಬೇಕು. ಫಸ್ಟ್ ಟೂ ಇದೆ, ಟೂ ಅನ್ನ ಬರೀಬೇಕು. ನೆಕ್ಸ್ಟ್ 0+1 ಪ್ಲಸ್ 0+1 ಅಂದ್ರೆ ಇಟ್ ಮೀನ್ಸ್ ಇದು ಕೂಡ 2 ಆಗುತ್ತೆ. ಇಲ್ಲಿ 8 ಪ್ಲಸ್ 0+0 ಅಂದ್ರೆ 8 ಆಗುತ್ತೆ. ಹಾಗಿದ್ರೆ ನೆಕ್ಸ್ಟ್ ಇಲ್ಲಿ 2 ಆಗುತ್ತೆ. 2.822 ಆಗುತ್ತೆ. 2.822 ಆಪ್ಷನ್ ನಂಬರ್ 2 ಬಿ ಇಸ್ ದ ಕರೆಕ್ಟ್ ಆನ್ಸರ್. 2.822 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡೋದಂತ್ರಿ. ಕ್ವಶನ್ ನಂಬರ್ 4, ಸಾಲ್ವ್ ದ ಸೀಕ್ವೆನ್ಸ್ ಅಂತ ಕೊಟ್ಟಾರ. ನನ್ನ ಇಲ್ಲಿ ಏನ್ ಕ್ವಶನ್ ಮಾರ್ಕ್ ಐತಲ್ರಿ, ಕ್ವಶನ್ ಮಾರ್ಕ್ ಅಲ್ಲಿ ಬರುವಂತ ಅಂಕಿ ಯಾವ್ದಂತ ನಾವು ನೋಡ್ಬೇಕ್ರಿ. 2, 3, 5, 9, 17, 33, 65, ನೆಕ್ಸ್ಟ್ ಕ್ವಶನ್ ಮಾರ್ಕ್ ಅಂತ 65, ನೆಕ್ಸ್ಟ್ ಕ್ವಶನ್ ಮಾರ್ಕ್ ಅಂತ. ಸೊ ಹಾಗಿದ್ರೆ ನೋಡ್ರಿ, ಫಸ್ಟ್ ಇದು ಏನ್ ಕೊಟ್ಟಾರ ಅಂದ್ರೆ ಸೀಕ್ವೆನ್ಸ್ 2 ಆದ ನಂತರ ನೆಕ್ಸ್ಟ್ ಯಾವ್ದು ಬಂದಿದ್ರಿ, 3 ಬಂದಿದೆ. 2 ಆದ ನಂತರ ಯಾವ್ದು ಬಂದಿದ್ರಿ, 3 ಬಂದಿದೆ. 3 ಆದ ನಂತರ ನೆಕ್ಸ್ಟ್ ಯಾವ್ದಿದೆ, 5 ಬಂದಿದೆ. ಸೊ ಇದನ್ನ ನೋಡಕತ್ರ
ಏನೋ ಡಬಲ್ ಆದಂಗ ಅನ್ಸ್ತಾ ಇದೆ, ಡಬಲ್ ಆದ ಇಂಟು ಮಾಡ್ಕೊತ ಹೋಗಿದ್ದಾರೆ. ಇಂಟು ಟೂ ಮಾಡಿದ್ರೆ ಎಷ್ಟಾಗತ್ತ, 4 ಆಗತ್ತ. 4ದಾಗ ಏನ್ ಮಾಡ್ಯಾರ, -1 ಮಾಡ್ಯಾರ. ಅದೇ ರೀತಿ ಇಲ್ಲಿ ನೋಡ್ರಿ 3 ಆಗಿದೆ. 3 ಇಂಟು 2 ಎಷ್ಟ್ರಿ, 6. 6ದಾಗ 1 ಮೈನಸ್ ಮಾಡಿದ್ರೆ ಎಷ್ಟಾಗತ್ತ, 5 ಆಗತ್ತ. ಅದೇ ರೀತಿ 5 ಇಂಟು 2 ಮಾಡ್ಯಾರ. 5 ಇಂಟು 2 ಮಾಡಿದ್ರೆ 10 ಆಗತ್ತ. 10 -1 9 ಆಗತ್ತ. ಅದೇ ರೀತಿ 9 ಇಂಟು 2 ಮಾಡಿದ್ರೆ 18 ಆಗತ್ತ. 18 -1 ಮಾಡ್ಯಾರ, 17 ಆಗತ್ತ. ಅದೇ ರೀತಿ 17 -2, 17 ಇಂಟು 2 17 ಎಷ್ಟ್ರಿ, 17 34 -1 ಮಾಡ್ಯಾರ. ಅದೇ ರೀತಿ 33 ಇಂಟು 2 ಮಾಡಿದ್ರೆ 66 ಆಗತ್ತ. 66 -1 65 ಆಗತ್ತೆ. 65 ಇಂಟು 2 ಮಾಡಿದ್ರೆ ಎಷ್ಟಾಗತ್ತೆ ರೀ, 60 120 130 ಆಗತ್ತ. 130ದಾಗ -1 ಮಾಡಿದ್ರ 130ದಾಗ -1 ಮಾಡಿದ್ರೆ 129 ಆಗತ್ತೆ. ಆಪ್ಷನ್ ನಂಬರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡ್ರಿ 65 ಏನ್ ಮಾಡ್ಬೇಕ್ರಿ, ಇಂಟು 2 ಅನ್ನ ಮಾಡಬೇಕು. ಎಷ್ಟಾಗತ್ತ ಅಂದ್ರ 130 ಆಗತ್ತ. 130 -1 ಅನ್ನ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತ್ರಿ, 129 ಬರುತ್ತೆ. ಓಕೆ, ಇವೆಲ್ಲ ಹೆಂಗ ಅಂತ ಇಲ್ಲಿ ಇನ್ನೊಂದ್ಸಲ ನೋಡ್ರಿ. ಇನ್ನೊಂದ್ಸಲ ನೋಡ್ರಿ. ಇರೇಸ್ ಆಲ್. ಫಸ್ಟ್ ಏನ್ ಮಾಡ್ಯಾರಿ, 2, 3, 5, 9, 17, 33, 65 ಅಂತ ಇದೆ. ಓಕೆ, ಫಸ್ಟ್ ಏನ್ ಮಾಡ್ಯಾರ್ರಿ, 2 ಏನ್ ಮಾಡ್ಯಾರ ಅಂದ್ರ 2 ಇಂಟು 2 ಮಾಡಿದಾರೆ. 2 ಇಂಟು 2 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ, 4. 4 -1 ಮಾಡಿದ್ರೆ ಎಷ್ಟು ಬರುತ್ತೆ, ಆನ್ಸರ್ 3 ಬರುತ್ತೆ. ಸೊ ಅದೇ ರೀತಿ ಆ 3 ಅನ್ನ ಏನ್ ಮಾಡ್ಯಾರ, ಮತ್ತೆ ಅಗೇನ್ ಇಂಟು 2 ಮಾಡ್ಯಾರ. 3 ಇಂಟು 2 ಅನ್ನ ಮಾಡಿದ್ರೆ 6 ಬರುತ್ತೆ. 6 -1 ಅನ್ನ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ, 5 ಬರುತ್ತೆ. ಸೊ ಅದೇ ರೀತಿ 5 ಏನ್ ಮಾಡ್ಯಾರ, ಇಂಟು 2 ಮಾಡ್ಯಾರ. 5 ಇಂಟು 2 ಮಾಡಿದ್ರೆ ಎಷ್ಟು ಬರುತ್ತೆ, 10. 10 -1 ಮಾಡಿದ್ರೆ ಎಷ್ಟು ಬರುತ್ತೆ, 9 ಬರುತ್ತೆ. ಅದೇ ರೀತಿ 9 ಇಂಟು 2 9 ಇಂಟು 2 ಮಾಡಿದ್ರೆ ಎಷ್ಟು ಬರುತ್ತೆ, 18 ಅಂತ ಬರುತ್ತೆ. 18 -1 ಮಾಡಿದ್ರೆ 17 ಆನ್ಸರ್ ಬರುತ್ತೆ. ಸೊ ಅದೇ ರೀತಿ 17 ಏನ್ ಮಾಡ್ಯಾರ, ಇಂಟು 2 ಮಾಡ್ಯಾರ. 17 ಇಂಟು 2 ಮಾಡಿದ್ರೆ 34 ಆಗುತ್ತೆ. 34 ಒಳಗ -1 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ, 33 ಅಂತ ಬರುತ್ತೆ. ಸೊ ಅದೇ ರೀತಿ 33 ಒಳಗೆ ಎಷ್ಟು ಮಾಡ್ಬೇಕ್ರಿ ಅಂದ್ರೆ ಇಂಟು 2 ಅನ್ನ ಮಾಡ್ಬೇಕ್ರಿ. 33 ಒಳಗ ಇಂಟು 2 ಅನ್ನ ಮಾಡಿದ್ರೆ ಎಷ್ಟು ಬರುತ್ತೆ, 66 ಅಂತ ಬರುತ್ತೆ. 66 -1 ಮಾಡಿದ್ರೆ 65 ಅಂತ ಬರುತ್ತೆ. 65 ಅಂತ ಬರುತ್ತೆ. ಸೊ ಅದೇ ರೀತಿ 65 ಏನ್ ಮಾಡ್ಯಾರ್ರಿ, ಇಂಟು 2 ಅಂತ ಮಾಡ್ಯಾರ. 65 ಇಂಟು 2 ಮಾಡಿದ್ರೆ ಎಷ್ಟು ಬರುತ್ತೆ, 130 ಅಂತ ಬರುತ್ತೆ. 130 ಒಳಗೆ -1 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ, 129 ಅಂತ ಬರುತ್ತೆ. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ 129. ಆಪ್ಷನ್ ನಂಬರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್, 4ನೇದಾಯ್ತು. ನೆಕ್ಸ್ಟ್ 5ನೇದು ಕ್ವಶನ್. ಆಯ್ತು. A person is sale of 400 mangoes at the cost of price of 320 mangoes. ಹಾಗಿದ್ರ ವಾಟ್ ಈಸ್ ದ ಪ್ರಾಫಿಟ್ ಆಫ್ ದಿ ಪರ್ಸೆಂಟೇಜ್ ಅಂತ ಕೇಳಿದಾರೆ. 400 ಮ್ಯಾಂಗೋಗಳನ್ನ 320 ರೂಪಾಯಿ, 320 ಇದನ್ನ ಮಾಡ್ಯಾರ. ಹಾಗಿದ್ರೆ ಅವ್ರ ಪರ್ಸೆಂಟೇಜ್ ಪ್ರಾಫಿಟ್ ಎಷ್ಟು ಐತೆ ನೋಡಲ್ಲಿ. ಟೋಟಲ್ 400 320 ಆಲ್ರೆಡಿ ಮ್ಯಾಂಗೋಸ್ ಗಳನ್ನ ಏನ್ ಮಾಡಂದ್ರೆ ಸೇಲ್ ಮಾಡಿಬಿಟ್ಟ ನಾವು 320. ಹಾಗಿದ್ರೆ ಅವ್ನು ಇಂತಕ್ಕಿನೇ ಎಷ್ಟು ಹೋದ್ರಿ, 80 ಇದು ಉಳಿತು. ಈ 400 ಮ್ಯಾಂಗೋಸ್ ಗಳನ್ನ ಏನ್ ಮಾರಾಟ ಮಾಡ್ತಿದ್ದಲ್ರಿ, ಅವ್ನ ಅದನ್ನ ಏನ್ ಮಾಡ್ಯಾನಂದ್ರ 320 ಮ್ಯಾಂಗೋಸ್ ಗನ ಅಷ್ಟ್ ರೇಟ್ ದಾಗ ಮಾರಿಬಿಟ್ಟಾನ. ಹಾಗಿದ್ರ 400 ಮ್ಯಾಂಗೋಗೆ ಯಾವ ರೇಟ್ ದಾಗ ಮಾಡ್ತಿದ್ದಲ್ರಿ, ಅದ 320 ಮ್ಯಾಂಗೋಗಳನ್ನ ಅದೇ ರೇಟ್ ದಾಗ ಮಾರಿದಾನ. ಸೊ ಹಾಗಿದ್ರ ಅವ್ನ ದಿನ ಎಷ್ಟು ಉಳಿತ್ರಿ ಪ್ರಾಫಿಟ್, 400 ಒಳಗ 320 ಮೈನಸ್ ಮಾಡಿದ್ರೆ 80 ಮ್ಯಾಂಗೋಸ್ ಅವನ ಹತ್ರ ಉಳಿದವ್ರಿ. ಸೊ ಹಾಗಿದ್ರೆ ಟೋಟಲ್ ಮ್ಯಾಂಗೋಸ್ ಗಳು ಎಷ್ಟಿದ್ದು ಅವನ ತಕ, 400 ಮ್ಯಾಂಗೋಸ್ ಇದ್ದು. ಸೊ ಟೋಟಲ್ ಆಗಿ 400 ಮ್ಯಾಂಗೋಸ್ ಇದ್ದು. ಹಾಗಿದ್ರೆ ಪರ್ಸೆಂಟೇಜ್ ಕೇಳ್ಯಾರ, ಇದು ಎಷ್ಟು ಮಾಡ್ಬೇಕ್ರಿ, 100 ಅನ್ನ ಮಾಡ್ಬೇಕು. 100 ಒಂದ್ಲೆ 100 ಎಷ್ಟ್ಲಿ, 100 4 ಆಗುತ್ತೆ. 400 4 ಒಂದ್ಲೆ 4 20. ಹಾಗಿದ್ರೆ ಅವಂಗ ಟೋಟಲ್ ಪರ್ಸೆಂಟೇಜ್ ಎಷ್ಟು ಪ್ರಾಫಿಟ್ ಆಯ್ತಂದ್ರ 20% ಏನಾಯ್ತು ಅವಂಗ ಪ್ರಾಫಿಟ್ ಆಯ್ತು. ಎಷ್ಟ್ರಿ, 20%. ಅವನತ್ತಕ 400 ಮ್ಯಾಂಗೋಗಳನ್ನ ಏನ್ ಮಾಡ್ಯಾನ್ರಿ, 300 ಎಷ್ಟು ರೂಪಾಯಿಗೆ ಮಾರ್ತಿದ್ದಲ್ರಿ, ಅದನ್ನ 320 ರೂಪಾಯಿಗ ಮಾರಿದಾನ. ಸೊ ಹಾಗಿದ್ರೆ ಅವನಂತ ಇನ್ನ ಎಷ್ಟು ಮ್ಯಾಂಗೋಗಳು ಉಳಿದು, 80 ಮ್ಯಾಂಗೋಗಳು ಉಳಿದು. ಹಾಗಿದ್ರೆ ಟೋಟಲ್ ಎಷ್ಟು ಮ್ಯಾಂಗೋಗಳಿದ್ದು, 400 ಮ್ಯಾಂಗೋಗಳಿದ್ದು. ಸೊ ಹಾಗಿದ್ರೆ ಅವ್ನಿಗೆ ಪರ್ಸೆಂಟೇಜ್ ಕೇಳ್ಯಾರ, ಇಂಟು 100 ಮಾಡ್ಬೇಕಾಗತ್ತೆ ರೀ. ಸೊ ಹಾಗಿದ್ರೆ 80 ಇಂಟು 100 ಡಿವೈಡೆಡ್ ಬೈ 400 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತಂದ್ರೆ ಎಕ್ಸಾಕ್ಟ್ಲಿ 20 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಹಾಗಿದ್ರೆ ಎಷ್ಟು ಪರ್ಸೆಂಟೇಜ್ ಲಾಭ ಐತ್ರಿ ಅವಾಗ, 20% ಲಾಭ ಐತ್ರಿ. ಎಷ್ಟೈತ್ರಿ, 20% ಲಾಭ ಆಯ್ತು. 20% ಇಸ್ ದ ಕರೆಕ್ಟ್ ಆನ್ಸರ್.
ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 6. ಫೈಂಡ್ 30% ಆಫ್ 1500 ಅಂಡ್ 600 ಅಂತ ಕೇಳಿದ್ರೆ 1500 ಪ್ಲಸ್ 600 ಅಂತ ಕೇಳಿದ್ರೆ. ಸೊ ಇಲ್ಲಿ ನೋಡ್ರಿ, 1500 ಪ್ಲಸ್ 600 ಎರಡು ಅನ್ನ ಕೂಡಿಸಿದ್ರೆ ಆನ್ಸರ್ ಎಷ್ಟಾಗತ್ತೆ ರೀ? 2100 ಆಗುತ್ತೆ. 2100 ಆಗುತ್ತೆ. ಸೊ ಹಾಗಿದ್ರೆ 2100 ನಮಗೆ ಏನ್ ಬೇಕಾಯ್ತ್ರಿ? 30% ಬೇಕಾಯ್ತ್ರಿ. ಹಾಗಿದ್ರೆ 2100 30% ಬೇಕಂದ್ರೆ ಫಸ್ಟ್ ಏನ್ ಮಾಡ್ಬೇಕಂದ್ರೆ ನಾವು ಫೈಂಡ್ ಔಟ್ ಮಾಡ್ಕೋಬೇಕ್ರಿ. 10% ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕ್ರಿ. 10% ಅಂದ್ರೆ ಎಷ್ಟಾಗತ್ತೆ? ರೈಟ್ ಸೈಡ್ ಇಂದ ಬರ್ಬೇಕ್ರಿ. ಒಂದ್ ಅಂಕಿ ಪಾಯಿಂಟ್ ಆದ ನಂತರ ಏನ್ ಮಾಡ್ಬೇಕು? ಅಂಕಿ ಆದ ನಂತರ ಏನ್ ಮಾಡ್ಬೇಕ್ರಿ? ಪಾಯಿಂಟ್ ಅನ್ನ ಕೊಡ್ಬೇಕು. ಒಂದ್ ಅಂಕಿ ಆದ ನಂತರ ಏನ್ ಮಾಡ್ಬೇಕು? ಪಾಯಿಂಟ್ ಅನ್ನ ಕೊಡ್ಬೇಕು. ಸೊ ಹಾಗಿದ್ರ 10% ಅಂದ್ರೆ ಎಷ್ಟಾಯ್ತ್ರಿ? 10% ಅಂದ್ರೆ ಎಷ್ಟಾಯ್ತು? 210 ಆಯ್ತು. 10% ಅಂದ್ರೆ ಎಷ್ಟಾಯ್ತು? 210 ಆಯ್ತು. ಸೊ ಹಾಗಿದ್ರೆ ನಮ್ಗೆ ಎಷ್ಟು ಬೇಕಾಯ್ತ್ರಿ? ಕ್ವಶನ್ ದಾಗ ಎಷ್ಟು ಕೇಳ್ಯಾನ? 30% ಅಂತ ಕೇಳ್ಯಾನ್ರಿ. 30%. ಸೊ ಹಾಗಿದ್ರೆ 10% ಟು 10 ಆದ್ರ 30% ಗೆ ಎಷ್ಟಾಯ್ತ್ರಿ? ಇಲ್ಲಿ ಕೂಡ ಇಂಟು 3 ಮಾಡತೇವ್ರಿ. ಸೊ ಇಲ್ಲಿ ಕೂಡ ಏನ್ ಮಾಡ್ಬೇಕ್ರಿ? ಇಂಟು 3 ಅನ್ನ ಮಾಡಬೇಕು. 3 ಜೀರೋಲಿ 0, 3 ಒಂದ್ಲೆ 3, 3 ಎರಡ್ಲೆ 6. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದು ಅಂದ್ರಿ? 630 ಆಗುತ್ತೆ. ಆಪ್ಷನ್ ನಂಬರ್ ಎ ಕರೆಕ್ಟ್ ಆಗುತ್ತೆ. ಸೊ ನೋಡ್ರಿ, ಇಲ್ಲಿ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಕೊಟ್ಟಂತ ಕ್ವಶನ್ ಗಳಲ್ಲಿ 1500 ಪ್ಲಸ್ 600 ಅನ್ನ ಕೂಡಿಸ್ಬೇಕು. 1500 ಪ್ಲಸ್ 600 ಅನ್ನ ಕೂಡಿಸಿದ್ರೆ ಎಷ್ಟಾಗುತ್ತೆ? ಆನ್ಸರ್ 2100 ಆಗುತ್ತೆ. 2100 ಆಗುತ್ತೆ. ಸೊ 2100 10% ಅನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಫಸ್ಟ್ ಏನ್ ಮಾಡ್ಬೇಕ್ರಿ? ರೈಟ್ ಸೈಡ್ ಇಂದ ಒಂದ್ ಅಂಕಿ ಆದ ನಂತರ ಪಾಯಿಂಟ್ ಅನ್ನ ಕೊಡಬೇಕು. ಸೊ 210 ಅನ್ನೋದು ಏನಾಗುತ್ತಂದ್ರ 10% ಆಗತ್ತೆ. 210 ಅನ್ನೋದು ಏನಾಗುತ್ತೆ? 10% ಆಗತ್ತೆ. ಓಕೆ, ಹಾಗಿದ್ರೆ 30% ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಇಂಟು ಅನ್ನ 3 ಆಗಿ ಮಾಡಬೇಕು. ಇಂಟು 3 ಅನ್ನ ಮಾಡಿದ್ರೆ ನಮ್ಗೆ ಕರೆಕ್ಟ್ ಆನ್ಸರ್ ಸಿಗುತ್ತೆ. 630 ಇದ್ದ ಕರೆಕ್ಟ್ ಆನ್ಸರ್. 630 ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 7 ನೋಡಿ. ಇನ್ ಹೌ ಮೆನಿ ಡಿಫ್ರೆಂಟ್ ವೇ ಕ್ಯಾನ್ ದ ಲೆಟರ್ ಆಫ್ ದ ವರ್ಡ್ ಅರೈಸ್ ಬಿ ಅರೇಂಜ್ಡ್ ಅಂತ ಕೇಳಿ. ಕೊಟ್ಟಂತ ಅಂಕಿ ಅಂದ್ರೆ ಎ ಐ ಎಸ್ ಇ ಅಂತ ಕೊಟ್ಟರು. ಸೊ ಇದನ್ನ ಏನಂದ್ರೆ ನಾವು ಡಿಫ್ರೆಂಟ್ ವೇದಾಗ ಎಷ್ಟು ಟೈಪ್ ದಾಗ ಇದನ್ನ ಲೆಟರ್ ಅನ್ನ ಜೋಡಿಸಿ ಬರಿಬಹುದು ಅಂತ ಕೇಳಿದಾರೆ. ಸೊ ಹಾಗಿದ್ರೆ ಕೊಟ್ಟಂತ ಅಂಕಿಗಳ ಸಂಖ್ಯೆಗಳು ಎಷ್ಟದಾವ? 1, 2, 3, 4, 5. ಟೋಟಲ್ ನಂಬರ್ ಆಫ್ ಲೆಟರ್ಸ್ ಎಷ್ಟಿದಾವ್ರಿ? 5 ಅದಾವ. ಹಾಗಿದ್ರೆ 5 ಫ್ಯಾಕ್ಟೋರಿಯಲ್ ಮಾಡ್ಬೇಕು. ಸೊ ಇನ್ನೊಂದೇನಂದ್ರೆ ರಿಪೀಟ್ ಆದಂತ ಅಂಕಿಗಳು ಯಾವ್ದು ಇದಾವನ್ರಿ? ಇಲ್ಲ, ರಿಪೀಟ್ ಆದಂತ ಅಂಕಿಗಳು ಯಾವುದೇ ಇಲ್ಲ. ಸೊ ಹಾಗಿದ್ರೆ ಡೈರೆಕ್ಟ್ ಆಗಿ 5 ಫ್ಯಾಕ್ಟೋರಿಯಲ್ ಅನ್ನ ಹೊಡಿಬೇಕು. 5 ಫ್ಯಾಕ್ಟೋರಿಯಲ್ ಅನ್ನ ಯಾವ ತರ ಹೊಡ್ತೇವೆ? 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಅಂತ ಹೊಡ್ತೇವೆ. 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಅಂತ. ಫ್ಯಾಕ್ಟೋರಿಯಲ್ ಅಂದ್ರೆ ಇಟ್ ಮೀನ್ಸ್ ಏನಂದ್ರಿ? ಕೊಟ್ಟಂತ ಅಂಕಿಗಳನ್ನ ಎಂಡ್ 1 ಬರುತ್ತಾನ ಏನ್ ಮಾಡ್ಕೋಬೇಕಂದ್ರೆ ಒಳಗೆ ಹೋಗ್ಬೇಕು. ಅದು ಇಂಟು ಮಾಡ್ಕೋತ ಹೋಗ್ಬೇಕು ಪ್ರತಿಯೊಂದು. ಸೊ ಹಾಗಿದ್ರೆ ಇದನ್ನ ಇಂಟು ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 5 4 20. 23 ಎಷ್ಟು? 23 60. 62 ಎಷ್ಟ್ರಿ? 120. 120 ಇಂಟು 1 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 120 ಆಗುತ್ತೆ. ಹಾಗಿದ್ರೆ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಯಾವ್ದಾಗುತ್ತೆ? 120. ಕರೆಕ್ಟ್ ಆನ್ಸರ್ ಯಾವ್ದ್ರೆ? ಆಪ್ಷನ್ ನಂಬರ್ ಬಿ, 120. ಸೊ ಹಾಗಿದ್ರೆ ಫಾರ್ ಎಕ್ಸಾಂಪಲ್ ಏನಾದ್ರು ರಿಪೀಟ್ ಆಗಿತ್ತಂತ ಅನ್ಕೋರಿ. ಈಗ ARISE ಆರ್ ಅಂತ ಒಂದು ಎಕ್ಸ್ಟ್ರಾ ಇದೆ ಅಂತ ಅನ್ಕೊಂಡು 6 ರಿಪೀಟ್ ಆಗಿದೆ. ಸೊ ಹಾಗಿದ್ರೆ ಟೋಟಲ್ ನಂಬರ್ ಆಫ್ ಇದನ್ನ ಎಷ್ಟದವ್ರಿ ಲೆಟರ್ಸ್? 1 2 3 4 5 6. ಹಾಗಿದ್ರೆ 6 ಫ್ಯಾಕ್ಟೋರಿಯಲ್ ಮಾಡಬೇಕು. ಡಿವೈಡೆಡ್ ಬೈ ಎಷ್ಟು ರಿಪೀಟ್ ಆಗ್ಯಾವ್ರಿ? 6 ಅನ್ನೋ ಅಂಕಿ 2 ಟೈಮ್ಸ್ ರಿಪೀಟ್ ಆಗಿದೆ. ಹಾಗಿದ್ರೆ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಅನ್ನ ಮಾಡಬೇಕು. ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಅನ್ನ ಮಾಡಬೇಕು. ಹಾಗಿದ್ರೆ ಇದನ್ನ ಆನ್ಸರ್ ಎಷ್ಟು ಬರುತ್ತೆ? 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್. 2 ಫ್ಯಾಕ್ಟೋರಿಯಲ್ ಅಂದ್ರೆ 2 ಇಂಟು 1. ಹಾಗಿದ್ರೆ 2 1 2 1 ಕ್ಯಾನ್ಸಲ್ ಆಗುತ್ತೆ. 6 ಐದ್ಲೆ ಎಷ್ಟಾಗುತ್ತೆ? ಇದ್ರ ಆನ್ಸರ್ 6 ಐದ್ಲೆ 30. 34 120. 120 ಇಂಟು 3 ಮಾಡಿದ್ರೆ 480 ಆಗುತ್ತೆ. 120 ಇಂಟು 3 30. ಸಾರಿ, 480 ಅಲ್ರಿ, 360 ಆಗುತ್ತೆ. 360 ಇಸ್ ದ ಕರೆಕ್ಟ್ ಆನ್ಸರ್. ಸೊ ರಿಪೀಟ್ ಆಗಿತ್ತಂದ್ರೆ ಏನ್ ಮಾಡ್ಬೇಕ್ರಿ? ಎಷ್ಟು ರಿಪೀಟ್ ಆಗಿರುತ್ತಲ್ಲ ಅದನ್ನ ಡಿವೈಡೆಡ್ ಬೈ ಮಾಡಬೇಕು. ಸೊ ಹಾಗಿದ್ರೆ ಇದ್ರ ನಮಗ್ ಕೊಟ್ಟಂತ ಅಕ್ಷರ ಒಳಗ ಯಾವುದೇ ರೀತಿಯಾದಂತ ಅಂಕಿಗಳ ರಿಪೀಟ್ ಆಗಿಲ್ಲ. ಸೊ ಅದಕ್ಕಾಗಿ ಇದರ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 120. ಆಪ್ಷನ್ ನಂಬರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಬಿ ಏನಾಗುತ್ತೆ ಅಂದ್ರೆ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ಈಗ ನೋಡ್ರಿ ಕ್ವಶನ್ ನಂಬರ್ 8. ದ ಡಿಫರೆನ್ಸ್ ಆಫ್ 2 ನಂಬರ್ ಇಸ್ 2 ಅಂಡ್ ದ ಡಿಫರೆನ್ಸ್ ಆಫ್ ದೇರ್ ಸ್ಕ್ವೇರ್ ಇಸ್ 28 ಅಂತ ಕೊಟ್ಟಾರ. ದ ಡಿಫರೆನ್ಸ್ ಆಫ್ 2 ನಂಬರ್ ಇಸ್ ಎಷ್ಟ್ರಿ? 2 ಅಂತ ಕೊಟ್ಟಾರ. ಸೊ ಹಾಗಿದ್ರ ಡಿಫರೆನ್ಸ್ ದ ಸ್ಕ್ವೇರ್ ಎಷ್ಟು ಕೊಟ್ಟಾರ ಅಂದ್ರೆ 28 ಅಂತ ಕೊಟ್ಟಾರ. ಸೊ ಹಾಗಿದ್ರ ಆ ನಂಬರ್ ಗಳ ಸಮ್ ಎಷ್ಟು ಅಂತ ಕೇಳ. ಸೊ ಇದು ಬಂದ್ರೆ ನಮಗೊಂದು ಫಾರ್ಮುಲಾ ಗೊತ್ತಬೇಕ್ರಿ. ಇಲ್ಲಿ ಯಾವ್ದಂದ್ರಿ? A² ಪ್ಲಸ್ B² ಫಾರ್ಮುಲಾ ಗೊತ್ತಿರ್ಬೇಕು. A² ಪ್ಲಸ್ B² ಫಾರ್ಮುಲಾ ಏನಾಗುತ್ತೆ?
ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಕೊಟ್ಟ. ಸೊ ಹಾಗಿದ್ರೆ ಡಿಫ್ರೆನ್ಸ್ ಬಿಟ್ವೀನ್ ಟೂ ನಂಬರ್ಸ್ ಅಂತ ಕೊಟ್ಟ. ಡಿಫ್ರೆನ್ಸ್ ಬಿಟ್ವೀನ್ ಟೂ ನಂಬರ್ಸ್ ಅಂದ್ರೆ ಎ ಮೈನಸ್ ಬಿ, ಎ ಮೈನಸ್ ಬಿ ಈಕ್ವಲ್ ಟು ಎಷ್ಟು ಕೊಟ್ಟಾರ? 2 ಅಂತ ಕೊಟ್ಟಾರ. ಎ ಮೈನಸ್ ಬಿ ಈಕ್ವಲ್ ಟು 2 ಅಂತ ಕೊಟ್ಟಾರ. ಸೊ ಹಾಗಿದ್ರೆ ಡಿಫ್ರೆನ್ಸ್ ಆಫ್ ಸ್ಕ್ವೇರ್ ಆಫ್ ಡಿಫ್ರೆನ್ಸ್ ಅಂತ ಕೊಟ್ಟಾರ. ಡಿಫ್ರೆನ್ಸ್ ಆಫ್ ದ ಎ ಪ್ಲಸ್ ಬಿ ಅಲ್ಲಿ ಸಾರಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ. ಸೊ ಹಾಗಿದ್ರ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಎಷ್ಟು ಕೊಟ್ಟಾರಿ? 28 ಅಂತ ಕೊಟ್ಟ. 28 ಅಂತ ಕೊಟ್ಟ. 28. ಹಾಗಿದ್ರೆ ನಮಗೆ ಏನ್ ಫೈಂಡ್ ಮಾಡಂದ್ರೆ ಸಮ್ ಆಫ್ ದೇರ್ ನಂಬರ್ ಅಂತ ಕೊಟ್ಟ. ಹಾಗಿದ್ರೆ ಎ ಪ್ಲಸ್ ಬಿ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಕೊಟ್ಟ. ಎ ಪ್ಲಸ್ ಬಿ ಈಕ್ವಲ್ ಟು ಕ್ವಶನ್. ಸೊ ಇದನ್ನ ಇನ್ನೊಂದ್ಸಲ ಹೇಳ್ತೀನಿ. ಫಸ್ಟ್ ಏನ್ ಮಾಡಂದ್ರಿ? ದ ಡಿಫರೆನ್ಸ್ ಆಫ್ ಟೂ ನಂಬರ್ ಇಸ್ 2 ಅಂತ ಕೊಟ್ಟ. ಡಿಫರೆನ್ಸ್ ಆಫ್ ಟೂ ನಂಬರ್ ಅವ್ ಡಿಫರೆನ್ಸ್ ಇದ್ದಂತ ಅಂಕಿಗಳು ಯಾವ್ರಿ? ಎ ಮೈನಸ್ ಬಿ ಈಕ್ವಲ್ ಟು 2 ಆಗುತ್ತೆ. ಸೊ ಅದೇ ರೀತಿ ಸ್ಕ್ವೇರ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಸ್ಕ್ವೇರ್ ಆಫ್ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಡಿಫ್ರೆನ್ಸ್ ಅನ್ನ ಸ್ಕ್ವೇರ್ ಅದ. ಡಿಫ್ರೆನ್ಸ್ ಎಷ್ಟು ಕೊಟ್ಟಾರ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಕೊಟ್ಟಾರ. ಸೊ ಅದ್ರದ್ದು ಎಷ್ಟು ಕೊಟ್ಟಾರ ಅಂದ್ರೆ 28 ಅಂತ ಕೊಟ್ಟಾರ. ಸೊ ಹಾಗಿದ್ರೆ ಎ ಸಮ್ ಅಂತ ಕೇಳ್ಯಾರ. ಎ ಪ್ಲಸ್ ಬಿ ವ್ಯಾಲ್ಯೂ ಅನ್ನ ಕೇಳಿದಾರೆ. ಎ ಪ್ಲಸ್ ಬಿ ಈಕ್ವಲ್ ಟು ಕ್ವಶನ್ ಮಾರ್ಕ್ ಕೊಟ್ಟಾರ. ಸೊ ಹಾಗಿದ್ರೆ ನಮ್ಗೊಂದು ಫಾರ್ಮುಲಾ ಗೊತ್ತಬೇಕ್ರಿ. ಯಾವ್ದ್ರಿ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಗೊತ್ತಿರಬೇಕು. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಏನಂದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗುತ್ತೆ. ಸೊ ಹಾಗಿದ್ರೆ ಎ ಪ್ಲಸ್ ಬಿ ಅನ್ನ ನಮಗೆ ಕ್ವಶನ್ ಮಾರ್ಕ್ ಹಾಕಿ ಕೇಳಿದಾರ. ಸೊ ಹಾಗಿದ್ರೆ ಎ ಪ್ಲಸ್ ಬಿ ಈಕ್ವಲ್ ಟು ಏನಾಗುತ್ತಂದ್ರ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಮೈನಸ್ ಬಿ ಆಗುತ್ತೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಮೈನಸ್ ಬಿ ಅಂತ ಆಗತ್ತ. ಸೊ ಕರೆಕ್ಟಾ? ಸೊ ಹಾಗಿದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎಷ್ಟಿದೆ? 28 ಅಂತ ಇದೆ. ಸೊ ಎ ಮೈನಸ್ ಬಿ ಎಷ್ಟಿದೆ? ಎ ಮೈನಸ್ ಬಿ 2 ಇದೆ. ಇದು ಕಟ್ತಾ ಬಿಡ್ರಿ. 2 ಒಂದ್ಲೆ 2 ನಾಲ್ಕಲೆ. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಎಷ್ಟು ಅಂದ್ರೆ 14 ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಡಿ ಇಸ್ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಆಪ್ಷನ್ ನಂಬರ್ ಡಿ 14 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಹಾಗಿದ್ರೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 9. The average age of the 7 boy is 20 years. The average age of the first 6 boy is 19 raised to 1 by 2. 19 1 by 2. Then the 7th boy will be how many years ಅಂತ years old ಅಂತ ಕೇಳ. ಸೊ ಇಲ್ಲಿ ಏನ್ ಕೊಟ್ಟಾರ ಅಂದ್ರಿ? ಮೊದಲ 7 ಬಾಯ್ಸ್ ದ ಇಯರ್ಸ್ ಎಷ್ಟು ಅಂತ ಕೊಟ್ಟಾರ. 7 ಬಾಯ್ಸ್ ದ ಇಯರ್ ಎಷ್ಟಿದೆ? 20 ಇಯರ್ಸ್ ಅದಾರ ಅಂತಾರೆ. 7 ಬಾಯ್ಸ್ 20 ಇಯರ್ಸ್. ದ ಎವರೇಜ್ ಆಫ್ ದಿ 7 ಬಾಯ್ಸ್ ಎಷ್ಟಿದೆ? 20 ಇದೆ ಅಂತ ಎವರೇಜ್. ಹಾಗಿದ್ರೆ ಟೋಟಲ್ ಅವ್ರದ್ದು ಏಜ್ ಎಷ್ಟು ಆಯ್ತಾರ ಅದನ್ನ ಫೈಂಡ್ ಔಟ್ ಮಾಡ್ಬೇಕು. ಅದೇ ರೀತಿ ಎವರೇಜ್ ಆಫ್ ಫಸ್ಟ್ 6 ಇಂಟು 19 ರಷ್ಟು 1 ಡಿವೈಡೆಡ್ ಬೈ 2 ಅಂತ ಇದೆ. ಸೊ ಇನ್ನು ಕೂಡ ನಾವು ಫೈಂಡ್ ಔಟ್ ಮಾಡ್ತೀವಿ. ಸೊ ಹಾಗಿದ್ರೆ 7 ಇಂಟು 7 ಎಷ್ಟಾಯ್ತು? 145. 7 ಇಂಟು 20 ಎಷ್ಟಾಯ್ತು? 140 ಆಯ್ತು. ಸೊ ಇದನ್ನ ಇಂಟು ಮಾಡ್ಬೇಕಾದ್ರೆ ಏನ್ ಮಾಡ್ಲಿ? 6 ಇಂಟು 19 38. ಇದಕ್ಕೆ ಇವ್ ಎರಡನ್ನ ಇಂಟು ಮಾಡ್ಬೇಕಾದ್ರೆ ಇದನ್ನ ಕೂಡಿಸ್ಬೇಕು. 17 19 38 ಪ್ಲಸ್ 1 39 ಡಿವೈಡೆಡ್ ಬೈ 2 ಅಂತ ಆಗುತ್ತೆ. ಸೊ ಹಾಗಿದ್ರೆ 2 ಒಂದ್ಲೆ 2 ಮೂರ್ಲೆ 6 9 ಮೂರ್ಲೆ 27 ಆಗುತ್ತೆ. 2 ಕೈಲ ಬಂತ. ಸೊ ಹಾಗಿದ್ರೆ 3 ಮೂರ್ಲೆ 9 ಪ್ಲಸ್ 10 11. ಹಾಗಿದ್ರೆ 140 ಒಳಗ 117 ಮೈನಸ್ ಮಾಡ್ಯಾರ. ನೋಡ್ರಿ 140 ಒಳಗ 117 ಅನ್ನ ಮೈನಸ್ ಮಾಡ್ಬೇಕು. ಓಕೆ 10ರಾಗ 7 ಕಳೆದ್ರೆ ಎಷ್ಟು ಬತ್ತು? 3. ಆಮೇಲೆ 4ರಾಗ 2 ಕಳೆದ್ರೆ 2. 1 ಕಳೆದ್ರೆ 0. ಹಾಗೆ ಕರೆಕ್ಟ್ ಎಷ್ಟು ಬತ್ರಿ? 23 ಇಯರ್ಸ್. ಈ 23 ಅನ್ನೋದು ಯಾರ್ದು ಇರುತ್ತಂದ್ರ 7th ಬಾಯ್ ಇರುತ್ತೆ. 7ನೇ ಬಾಯ್ 7th ಬಾಯ್. ಈ 23 ಇಂಟು 1 ಮಾಡಿ 23 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 23. ಹಾಗಿದ್ರೆ ಇವನೇ 7ನೇ ನಂಬರ್ 7th ನಂಬರ್. ಈಗ ನೋಡ್ರಿ 7ರಾಗ 6 ಕಳೆದ್ರೆ ಎಷ್ಟು ಉಳಿತ? 1 ಉಳಿತ. ಹೋಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ನಂಬರ್ ಸಿ is the correct answer. 23 years is the exactly correct answer for this question. Okay, next question. Question number 10. The last question. A and B can do the work in 10 days and 15 days respectively. So if A start the work and the both work alternate day, in how many days will the work be completed? So ಇಲ್ಲಿ ಏನ್ ಕೊಟ್ಟಾರ ಅಂದ್ರೆ ಕ್ವಶನ್ ದಾಗ್ರಿ ಎ ಮತ್ತ ಬಿ ಇದ್ದವ್ರು ಏನ್ ಮಾಡತಾರ್ರಿ? ಒಂದು ಕೆಲಸವನ್ನ ಮಾಡತಾರ. ಸೊ ಹಾಗಿದ್ರೆ ಎ ಒಬ್ಬ ಒಂದು ಕೆಲಸವನ್ನ ಕಂಪ್ಲೀಟ್ ಮಾಡಕ್ ಎಷ್ಟು ದಿನ ತಗೋತಾನ್ರಿ? 10 ದಿನ ತಗೋತಾನ. ಸೊ ಅದೇ ರೀತಿ ಬಿ ಒಬ್ಬ ಅದೇ ಕೆಲಸವನ್ನ ಕಂಪ್ಲೀಟ್ ಮಾಡಕ್ ಎಷ್ಟು ದಿನ ತಗೋತಾನ್ರಿ? 15 ದಿನ ತಗೋತಾನ. ಎ ಎಷ್ಟು ದಿನ ತಗೋತಾನ? 10 ಡೇಸ್ ತಗೋತಾನ. ಬಿ ಅದೇ ಕೆಲಸವನ್ನ ಕಂಪ್ಲೀಟ್ ಮಾಡಕ್ ಎಷ್ಟ್ರಿ? 15 ದಿನ ತಗೋತಾನ.
ಸೊ ಹಾಗಿದ್ರೆ ಇಬ್ರು ಜನ ಕೂಡಿ ಕೆಲಸ ಮಾಡಿದ್ರೆ ಎಷ್ಟು ದಿನ ಆಗತ್ತ ಅದನ್ನ ನೋಡ್ಬೇಕು. ಸೊ ಅವ್ರು ಏನ್ ಕೊಟ್ಟಾರ ಅಂದ್ರೆ ಆಲ್ಟರ್ನೇಟ್ ಡೇಸ್ ಅಂತ ಕೊಟ್ಟಾರ. ಸೊ ಏನಾಗತ್ತಂದ್ರೆ ಇವತ್ತ ಎ ಇದ್ದವ್ ಕೆಲಸ ಮಾಡಕ್ ಬಂದಂತ ಇವತ್ತ ಎ ಇದ್ದವ್ ಕೆಲಸ ಮಾಡಕ್ ಬಂದನ್, ಬಟ್ ಇವತ್ತ ಬಿ ಇದ್ದವ್ ಬಂದಿಲ್ಲ. ಸೊ ಬಿ ಇದ್ದವ್ ಏನ್ ಮಾಡ್ತಾನಂದ್ರೆ ಸೆಕೆಂಡ್ ಡೇ ಬರ್ತಾನ. ಅದೇ ರೀತಿ ಸಿ ಇದ್ದವ್ ಏನ್ ಬರ್ತಾನ್ರಿ ಥರ್ಡ್ ಡೇ ಬರ್ತಾನ. ಬಿ ಏನೋ ಫೋರ್ತ್ ಡೇ ಬರ್ತಾನ. ಸೊ ಹಾಗಿದ್ರೆ ಇವ್ರು ಏನ್ ಮಾಡತಾರ ಅಂದ್ರೆ ಒನ್ ಡೇ ಬಿಟ್ಟು ಬರತ್ತಾರ. ಸೊ ಹಾಗಿದ್ರೆ ಇವ್ರು ಎರಡು ಜನ ಕೂಡೇ ಕೆಲಸ ಮಾಡೋದ್ರಿಂದ ಎಷ್ಟು ದಿನದಾಗ ಮುಗಿಸ್ತಾರ ಫಸ್ಟ್ ಅದನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ 10 ಮತ್ತು 15 ಫಸ್ಟ್ ಏನ್ ಮಾಡ್ಬೇಕಂದ್ರೆ ಎಲ್ ಸಿ ಎಂ ಅನ್ನ ಫೈಂಡ್ ಔಟ್ ಮಾಡ್ಬೇಕು. 10 ಮತ್ತು 15 ಎಲ್ ಸಿ ಎಂ ಎಷ್ಟಾಗತ್ತ 30 ಆಗತ್ತ. ಸೊ ಹಾಗಿದ್ರೆ ನೋಡಿ 10 ಎಷ್ಟಲೇ 30, 10 ಮೂರ್ಲೆ 30, 15 ಎಷ್ಟಲೇ 30, 15 ಎರಡ್ಲೆ 30, 3 ಪ್ಲಸ್ 7 ಎಷ್ಟ್ರಿ 5. ಹಾಗಿದ್ರೆ 30 ಡಿವೈಡೆಡ್ ಟೋಟಲ್ ವರ್ಕ್ ಎಷ್ಟೈತ್ರಿ 30. ಅವ್ರ ಎರಡು ಜನ ಕೂಡಿ ಮಾಡಿದ್ರೆ ಎಷ್ಟು ದಿನ ಮುಗಿತು 5 ಒಂದ್ಲೆ 5 6ಲೆ ಓಕೆ ಟೋಟಲ್ ಎಷ್ಟು ದಿನ ಐತ್ರಿ 6 ಡೇಸ್ ತಗೋತಿದ್ರು. ಸೊ ಇದು ಯಾವಾಗ ಅಂದ್ರಿ ಪ್ರತಿದಿನ 7 ಜನ ಬಂದ್ರೆ ಏನ್ ಮಾಡ್ತಿದ್ರು ಅಂತ 6 ದಿನದಾಗ ಕಂಪ್ಲೀಟ್ ಮಾಡ್ತಿದ್ರು. ಸೊ ಇಲ್ಲಿ ಏನಾಗತ್ತಿದ್ರಿ ಫಸ್ಟ್ ಡೇ ಎ ಬಂದಂದ್ರ ಸೆಕೆಂಡ್ ಡೇ ಬಿ ಬರ್ತಾನ, ಥರ್ಡ್ ಡೇ ಮತ್ತೆ ಎ ಬರ್ತಾನ, ಫೋರ್ತ್ ಡೇ ಅಗೇನ್ ಮತ್ತೆ ಬಿ ಬರ್ತಾನ, ಫಿಫ್ತ್ ಡೇ 6 ಡೇ. ಹಾಗಿದ್ರೆ 6 ದಿನದಾಗ ಏನಾಗತ್ತಂದ್ರೆ ಇವ್ರು ಎರಡು ಜನ ಕೂಡಿ ಮಾಡಿದ್ರೆ ಕೆಲಸ ಮುಗಿತಿತ್ತು. ಸೊ ಹಾಗಿದ್ರೆ ಇವ್ರು ಒಂದಿನ ಬಿಟ್ಟು ಒಂದಿನ ಬರತ್ತಾರ. ಸೊ ಅದಕ್ಕಾಗಿ ಏನ್ ಮಾಡ್ಬೇಕಂದ್ರೆ 6 × 2 ಮಾಡಬೇಕು. ಟೋಟಲ್ ಆಗಿ 12 ಡೇಸ್ ಬೇಕು. ಓಕೆ ಎ ಇದ್ದ ಒಂದಿನ ಬರ್ತಾನ, ಬಿ ಇದ್ದ ಒಂದಿನ ಬರ್ತಾನ. ಸೊ ಹಾಗಿದ್ರೆ ಕಂಟಿನ್ಯೂಸ್ ಆಗಿ ಇವ್ರು ಏನು ಅಂದ್ರ 1 by 1 ಬರ್ತಾರ. ಸೊ ಅದಕ್ಕಾಗಿದ್ರ ಆನ್ಸರ್ ಎಷ್ಟಂದ್ರೆ 12 12 ದಿನ ಟೋಟಲ್ ಆಗಿ. ಈ ಟೋಟಲ್ ವರ್ಕ್ ಮುಗಿಬೇಕಾದ್ರೆ ಎಷ್ಟು ದಿನ ಬೇಕಾಗತ್ತಂದ್ರೆ 12 ದಿನ ಬೇಕಾಗತ್ತೆ. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರಿ ಆಪ್ಷನ್ ನಂಬರ್ ಎ ಅಂತ ಕರೆಕ್ಟ್ ಆನ್ಸರ್. ಅಲ್ಟರ್ನೇಟಿವ್ ಅಂತ ಕೊಟ್ರೆ ನಾವೇನ್ ಮಾಡಕ್ ಹೋಗ್ಬೇಕಂದ್ರೆ ಒಂದಿನ ಆದ್ಮೇಲೆ ಒಂದಿನ ಆಡ್ ಮಾಡ್ಬೇಕು. ಸೊ ಹಾಗಿದ್ರೆ ನೆಕ್ಸ್ಟ್ ನೋಡ್ರಿ, ಹಾ ಈ ತರ ಏನಂದ್ರೆ ಟೋಟಲ್ ಆಗಿ 10 ಕ್ವಶನ್ ಡಿಸ್ಕಷನ್ ಮಾಡೈತಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡೋಣ ಅಂದ್ರೆ ಇನ್ನಷ್ಟ ಕ್ವಶನ್ ಗಳನ್ನ ಡಿಸ್ಕಷನ್ ಮಾಡೋಣ ಅಂತ. ಸೊ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.